ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಸಂಡೇ ಇವಾಗ ನೈಟು ಸುಮಾರು ಒಂದು ಟೈಮ್ ಒಂದು 10-10:30 ಆಗಿದೆ. ಎಲ್ಲರದ್ದು ಡಿನ್ನರ್ ಎಲ್ಲ ಮುಗಿಸಿದಿಲ್ಲ ಅಂತ ತಿಳ್ಕೊತೀನಿ. ನಾನು ಇವಾಗ ಬಂದೆ, ವರ್ಕೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಊಟ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ವಿಷಯ ತಿಳಿಸೋದು ಏನಪ್ಪ ಅಂತಂದರೆ, ನಾನು ಸಾಮಾನ್ಯವಾಗಿ ಊಟ ಮಾಡಬೇಕಾದ್ರೆ ಒಂದೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಊಟ ಮಾಡಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತಾ ಮತ್ತು ನಾನು ಏನು ಊಟ ಮಾಡ್ತಾಯಿದ್ದೀನಿ, ಆ ಊಟದ ಸ್ಪೆಷಲ್ ಏನು, ಆ ಊಟದ ಟೇಸ್ಟ್ ಏನು, ಮತ್ತು ಆ ಊಟದ್ದು ಒಂದು ಅನುಕೂಲಗಳೇನಿದೆ, ಮತ್ತು ಒಂದು ಸೂಪರ್ ಟೇಸ್ಟ್ಗಳ ಬಗ್ಗೆ ಆಗಿರ್ಬೋದು, ಒಂದು ಬೇರೆ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ನನ್ನ ಹೊಸ ಸ್ನೇಹಿತರಾಗಿರ್ಬೋದು, ಮತ್ತು ನನಗೆ ಈಗಿರ್ತಕ್ಕಂಥ ಸ್ನೇಹಿತರುಗಳಾಗಿರ್ಬೋದು, ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಾನು ಹಾಕೋ ವಿಡಿಯೋಗಳನ್ನ ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಮ ಕೆಲಸಗಳೆಲ್ಲ ಮುಗಿಸಿ ಫ್ರೀಯಾಗಿರುವಾಗ ವಿಡಿಯೋಗಳು ನೋಡಿ. ನೀವು ವಿಡಿಯೋಗಳು ನೋಡೋದ್ರಿಂದ ನನಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಆಗುತ್ತೆ. ನೀವು ವಿಡಿಯೋಗಳು ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಕಸ್ಮಾತ್ ಯಾರಾದರೂ ಹೊಸಬ್ರೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದರೆ ದಯವಿಟ್ಟು ಸ್ನೇಹಿತರೆ, ಹೊಸ ಸ್ನೇಹಿತರು ನನಗೆ ನಿಮ್ಮದು ಒಂದು ಫ್ರೆಂಡ್ಶಿಪ್ ಆಗಿರಲ್ಲ, ಅವಾಗ ನೀವೇನಪ್ಪ ಅಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ನೇಮ್ ಹಾಕಿ, ನಿಮ್ಮದು ಪ್ಲೇಸ್ ಹಾಕಿ, ಒಂದು ಮೊಬೈಲ್ ನಂಬರ್ ಹಾಕಿ ಕಮೆಂಟ್ ಮಾಡಿ. ನಾನು ಅದನ್ನು ಮೊಬೈಲ್ ನಂಬರ್ನ ಸೇವ್ ಮಾಡಿಕೊಂಡು ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೇರೆಯವ್ರಿಗೂ ವಿಡಿಯೋಗಳನ್ನ ತಿಳಿಸಿ. ಮತ್ತು ಏನಾದರೂ ಇದ್ದರೆ ನನಗೇನೆ ಕಮೆಂಟ್ ಮಾಡಿ, ಅಥವಾ ನನ್ನ ನಂಬರ್ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀನಿ. ಇನ್ನೂ ನಾನು ಇನ್ನೂ ಏನೂ ಕಲ್ತಿಲ್ಲ, ಇವಾಗ ಕಲಿತಾ ಇದ್ದೀನಿ. ಮತ್ತು ನಿಮ್ಗಳ ಸಪೋರ್ಟಿಂದ ನಾನು ಯೂಟ್ಯೂಬ್ ಚಾನಲ್ ಇವಾಗ ಸ್ವಲ್ಪ ಗ್ರೋತ್ ಆಗ್ತಾಯಿದೆ. ಇನ್ನೊಂದೇನಪ್ಪ ಅಂದರೆ, ಇದನ್ನು ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನಾನು ಬೇರೆ ನನ್ನ ಒಂದು ಸ್ನೇಹಿತರ ಮುಖಾಂತರ ನಾನು ಇದು ಯೂಟ್ಯೂಬ್ ಚಾನಲ್ನ ನಾನು ಮೊಬೈಲ್ನಲ್ಲಿ ನಾನು ಹೊಸದಾಗಿ ಮಾಡಿದ್ದು. ಅವ್ರು ಯಾರು ಅಂತಂದರೆ, ಮೈಸೂರಿನಲ್ಲೇ ಇರ್ತಕ್ಕಂಥ ರಮ್ಯ ಜಗತ್ ಮೈಸೂರು ಅಂತೇಳಿ, ಅವರು ಯೂಟ್ಯೂಬ್ ಚಾನಲ್, ಅವರು ತುಂಬ ದೊಡ್ಡದಾಗಿದೆ ಯೂಟ್ಯೂಬ್ ಚಾನಲ್ಲು. ಅವ್ರು ತುಂಬ ವೀಡಿಯೋಸ್ಗಳು ಮಾಡ್ತಾರೆ. ಅವ್ರು ನೋಡ್ಕೊಂಡು ನಾನು ನನ್ನ ಮೊಬೈಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಇವಾಗ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ನಾನಿನ್ನೂ ಯೂಟ್ಯೂಬ್ ಚಾನಲ್ ಬಗ್ಗೆ ಫುಲ್ ತಿಳ್ಕೊಂಡಿಲ್ಲ, ಮತ್ತು ನಾನು ಅಷ್ಟು ಚೆನ್ನಾಗಿ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕೋಕ್ಕೆ ಬರೋಲ್ಲ. ನಾನು ಹೆಂಗೆ ಬರುತ್ತೆ ಆ ರೀತಿ ಇವಾಗ ಕಲಿತಾ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಒಂದು ವಿಷಯ ಏನಂತಂದರೆ ಸ್ನೇಹಿತರೆ, ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಇವತ್ತೇನಪ್ಪ ಅಂದರೆ, ಸ್ಪೆಷಲ್ಲಾಗಿ ಇವತ್ತು ಮುದ್ದೆ ಮತ್ತು ಚಿಕನಲ್ಲಿ ಗ್ರೇವಿ ಮತ್ತು ರೈಸು ಮತ್ತು ಪೆಪ್ಪರ್ ಫ್ರೈ ಇಷ್ಟು ಮಾಡಿಸಿದ್ದೆ. ಇವತ್ತು ಆಫ್ಟರ್ನೂನ್ ತೊಗೊಂಬಂದು ಎಲ್ಲ ಪ್ರಿಪೇರ್ ಮಾಡಿಸಿದ್ದೆ ಸ್ನೇಹಿತರೆ. ಆಫ್ಟರ್ನೂನ್ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಇವತ್ತು ಹೊರಗಡೆ ಕೆಲಸ ಇರೋದ್ರಿಂದ ಹೊರಗಡೆ ಹೋಗೋದೆ, ಬರೋದೊಂದು 9 ಗಂಟೆ ಆಗಿಬಿಟ್ಟು. ಇವಾಗ ಬಂದು ಫ್ರೆಶ್ ಆಗಿ ಊಟಕ್ಕೆ ಕೂತಿದ್ದೀನಿ. ಇವಾಗ ನಾನು ಊಟ ಮಾಡ್ತೀನಿ ಸ್ನೇಹಿತರೆ. ನೀವು ಏನಾದರೂ ಊಟ ಮಾಡ್ತಾಯಿದ್ರೆ ನೀವು ಊಟ ಮಾಡಿ. ನಾನು ಊಟ ಮಾಡುವಾಗ ಜಾಸ್ತಿ ಮಾತಾಡೋಲ್ಲ, ಫಸ್ಟ್ ಇವಾಗ ಏನು ಮಾತಾಡಿದ್ದೀನಿ ಅಷ್ಟೇ, ಮತ್ತು ಇದು ಊಟ ಮುಗಿದ ಮೇಲೆ ನಾನು ಮಾತಾಡೋದು. ಓಕೆನಾ ಸ್ನೇಹಿತರೆ? ನೀವು ಊಟ ಮಾಡಿ ಅಷ್ಟೇ. ನನಗೆ ಈ ವಿಡಿಯೋನ ನಾನು ಆನಲ್ಲೇ ಇಡ್ತೀನಿ. ಇವಾಗ ನಾನು ಊಟ ಮಾಡ್ತಾ ಇರ್ತೀನಿ, ಮತ್ತೆ ಏನಾದರೂ ಮಾತಾಡೋದಿದ್ರೆ ಮಾತಾಡ್ತೀನಿ ಸ್ನೇಹಿತರೆ. ಸುಮಿತ್ರಾ ತಗೋಬೋದ? ಹಾಕೊಡಪ್ಪ, ಒಂದು ಲೆಗ್ ಪೀಸ್ ಹಾಕೋಬೋದು ಸಾಕು. ಗ್ರೇವಿ ಸ್ವಲ್ಪ ಹಾಕಮ್ಮ. ನಾನ್ ವೆಜ್ಗೆ ಸ್ನೇಹಿತರೆ ನಿಮಗೆ ಗೊತ್ತಿರೋಂಗೆ ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಕಂಪಲ್ಸರಿ ಇರಲೇಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವು ಪ್ರತಿದಿನ ರಾತ್ರಿ ಮುದ್ದೆ ರೈಸು ರೆಗ್ಯುಲರಾಗಿ ಊಟ ಮಾಡ್ತೀವಿ. ಅದರಲ್ಲೂ ಸ್ವಲ್ಪ ಇವಾಗ ರೈಸ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ, ಯಾಕಂದರೆ ಇವಾಗ ಸ್ವಲ್ಪ ಕೊಲೆಸ್ಟ್ರಾಲ್ ಮತ್ತು ಶುಗರ್ದು ಜಾಸ್ತಿ ಆಗಿದೆ ಅಂತೇಳಿ ಸ್ವಲ್ಪ ರೈಸ್ ಕಮ್ಮಿ ಮಾಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ನಮಗೆ ಪ್ರತಿದಿನ ಊಟ ಮಾಡಬೇಕಾದ್ರೆ ತಿಂಡಿ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟ ಆಗಲಿ, ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ, ಆಯಿತಾ? ನನಗೇನು ಯಾವ ಥರ ಅಭ್ಯಾಸ ಇದೆ ಅದನ್ನು ನಾನು ನಿಮ್ಗೆ ಹೇಳ್ಕೊತಾ ಇದ್ದೀನಿ. ನೀವೇನಾದರೂ ಡೈನಿಂಗ್ ಟೇಬಲ್ ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಏನಾದರೂ ಊಟ ಮಾಡ್ತೀನಿ ಅಂದರೆ ನೀವು ಧಾರಾಳವಾಗಿ ಊಟ ಮಾಡ್ಬೋದು. ಯಾಕಂದರೆ ನಿಮಗೆ
ಅದು ಕಂಫರ್ಟಬಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ನೋಡಿ ನನ್ನ ವೈಫವರು ಇವತ್ತು ಚಿಕನ್ ಗ್ರೇವಿ ಮಾಡಿ, ಮುದ್ದೆ ಮಾಡಿ, ರೈಸ್ ಮಾಡಿ, ಪೆಪ್ಪರ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಇವಾಗ ನಾನು ಊಟ ಮಾಡ್ತಾಯಿದ್ವಿ. ನೋಡಿ ಸ್ನೇಹಿತರೆ, ನನಗೆ ಲೆಗ್ ಅಂದರೆ ತುಂಬ ಇಷ್ಟ. ನಾನೇನು ಮಾಡ್ತೀನಿ ಅಂದರೆ ಚಿಕನ್ ತರಕ್ಕೆ ಹೋದಾಗ ಒಂದು 10 ಲೆಗ್ ಹಾಕಿಸ್ತೀನಿ ಚಿಕನ್ ಜೊತೆಗೆ. ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮುದ್ದೆಗೆ ಗ್ರೇವಿ, ಸ್ವಲ್ಪ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ತೆಳ್ಳಕ್ಕಿದೆ. ಇದು ಸಾಂಬಾರು ಸರಿ ಹೋಗುತ್ತೆ. ಇದು ಚೆನ್ನಾಗಿದೆ. ಸಾಂಬಾರು ಗ್ರೇವಿ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಆಗುತ್ತೆ. ನೀನೇನು ಹಾಕ್ಬೋದ, ನೆಮ್ಮದಿ ಹಾಕ್ಬೋದು.
ಒಳ್ಳೆ ಟೇಸ್ಟ್ ಇದೆ ಸ್ನೇಹಿತರೆ. ಇವತ್ತು ಕೋಳಿ ಕೂಡ ತುಂಬ ಚೆನ್ನಾಗಿತ್ತು. ಚಿಕನ್ ಅಂದರೆ ಕೋಳಿ ಅಂದರೆ ಚಿಕನ್ ಕೂಡ ತುಂಬ ಚೆನ್ನಾಗಿತ್ತು. ನೀಟಾಗಿ ಕ್ಲೀನ್ ಮಾಡಿಸಿ ನೀಟಾಗಿ ಬಂದ್ ಮಾಡಿ ತೊಗೊಂಬಂದಿದ್ದೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ನೆಕ್ಸ್ಟ್ ವೀಕಲ್ಲಿ ನಮ್ಮದು ಇನ್ನೂ ಒಂದು ದಿನ ಮನೆಯಲ್ಲಿ ನಾನ್ ವೆಜ್ ಇದೆ. ಏನಪ್ಪ ಅಂದರೆ ಊರಿಂದ ನನ್ನ ರಿಲೇಷನ್ ಬರ್ತಾಯಿದ್ದಾರೆ. ಅವ್ರಿಗೆ ಊರಿಂದ ನಮ್ಮ ರಿಲೇಷನ್ ಬರ್ತಾ ಇರೋರಿಗೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಬರ್ತಾಯಿದ್ದಾರೆ. ಅವರು ಬರ್ತಾ ಇರೋದ್ರಿಂದ ಅವ್ರಿಗೆ ಅವ್ರು ಮಟನ್ ಎಲ್ಲ ತಿನ್ನಲ್ಲ, ಚಿಕನ್ ಲೈಕ್ ಮಾಡ್ತಾರೆ. ಅದಕ್ಕೆ ನಾಟಿ ಕೋಳಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. 3 ಹುಂಜ ಮತ್ತು 3 ಯಾಟೆ ರೆಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಮ್ಮ ಸ್ನೇಹಿತರ ಹತ್ರ, ನಮ್ಮದು ಸ್ನೇಹಿತರದ್ದು ಫಾರ್ಮ್ ಇದೆ ನಾಟಿ ಕೋಳಿದು. ಅವ್ರಿಗೆ ಹೇಳಿ ಇದು ಮಾಡ್ಕೊಂಡಿದ್ದೀನಿ, ಫಿಕ್ಸ್ ಮಾಡ್ಕೊಂಡಿದ್ದೀನಿ. 3 ಹುಂಜ ಮತ್ತು 3 ಯಾಟೆ ತಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿಸಿ ನಾಟಿ ಕೋಳಿ ಸಾಂಬಾರು, ಪ್ಯೂರ್ ನಾಟಿ ಕೋಳಿ ಸಾಂಬಾರು ಸೂಪರಾಗಿರುತ್ತೆ. ಅದು ಸಾಂಬಾರು ಮಾತ್ರ, ಮುದ್ದೆ ರೈಸು ಸೂಪರ್. ಊಟ ತಿಂಡಿ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ತಿಂದರೆ ತುಂಬ ಒಳ್ಳೆಯದು. ಜಾಸ್ತಿ ಏನಾದರೂ ತಿಂದರೆ ಸ್ನೇಹಿತರೆ ಅದು ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಯಾವಾಗಲೂ ಮೀಡಿಯಮ್ ಇರಬೇಕು. ಮುದ್ದೆಗೆ ಗ್ರೇವಿ ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಗಟ್ಟಿ ಇರಬೇಕಾಯ್ತು, ಚಾಪ್ ಥರ ಸ್ವಲ್ಪ ಇಲ್ಲ ಆಗಿದೆ. ಆದರೂ ಏನು ತೊಂದರೆ ಇಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಇದು ಮಾಡಿ ಜಡಿಂಚ
ಇದಕ್ಕೆ ಒಂದು ಸ್ವಲ್ಪ ರೈಸ್ ಕೊಡು. ಸ್ವಲ್ಪ ಸಾಂಬಾರು ಉಪ್ಪು. ನಮ್ಮದು ಜಮೀನಲ್ಲಿ ಸ್ನೇಹಿತರೆ ಸ್ವಲ್ಪ ಭತ್ತ ಬೆಳೆಯೋದ್ರಿಂದ ಊಟಕ್ಕೆ ಒಂದು ಸ್ವಲ್ಪ ಭತ್ತ ಹಾಕೋತೀವಿ 1 ಎಕರೆಗೆ. ಅದರಿಂದ ಏನು ಬರುತ್ತೆ ಸಾರಿ ಸ್ನೇಹಿತರೆ, ಮೊದಲು ಸ್ಟಾಪ್ ಮಾಡಿದೆ. ನಾವೇ ಒಂದು ಸ್ವಲ್ಪ ಭತ್ತ ಬೆಳೆಯೋದ್ರಿಂದ ಸ್ವಲ್ಪ ಊಟಕ್ಕೆ 1 ಎಕರೆಗೆ ಊಟಕ್ಕೆ ಭತ್ತ ಹಾಕೋತೀವಿ. ಆ ಭತ್ತನ ಏನು ಮಾಡ್ತೀವಿ ಅಂತಂದರೆ ಮನೆಗೆ ಊಟಕ್ಕೆ ಇಟ್ಕೋತೀವಿ. ಮತ್ತು ನನಗೆ ಸ್ವಲ್ಪ ನನ್ನ ಸ್ನೇಹಿತರುಗಳು ಸ್ವಲ್ಪ ಬೆಳೆದಿರ್ತಕ್ಕಂಥ ಭತ್ತದಲ್ಲಿ ಸ್ವಲ್ಪ ಅಕ್ಕಿ ಬೇಕು ಅಂತ ಕೇಳಿದ್ರೆ ಅವ್ರಿಗೆ ಒಂದು 50 ಕೆ ಜಿ, ಒಂದು 4 ಚೀಲ ಅಕ್ಕಿ ನಾನು ಅವ್ರಿಗೆ ಪ್ರತಿ ವರ್ಷ ನಾನು ಅಕ್ಕಿ ಕೊಡ್ತೀನಿ. ಯಾಕಂದರೆ ಅವ್ರಿಗೆ ಬೆಳೆದಿರೋ ಅಕ್ಕಿ ಅಂದರೆ ತುಂಬ ಇಷ್ಟ ಅಂತೇಳಿ ತಗೋತಾರೆ. ಮಿಕ್ಕಿದ್ದೆಲ್ಲ ಮಾರಕ್ಕೆ ಹೋಗಲ್ಲ. ಎಷ್ಟಿದ್ರು ಮನೇಲೆ ಇಟ್ಕೋತೀವಿ. ರೈಸು ಬೇಕಾಗುತ್ತೆ. ಯಾಕಂದರೆ ಇವಾಗ ಅಂಗಡಿ ಅಕ್ಕಿಗಿಂತ ಸ್ನೇಹಿತರೆ ಬೆಳೆದಿರ್ತಕ್ಕಂಥ ಒಂದು ಭತ್ತ, ಅದರಲ್ಲಿ ನಾವು ಭತ್ತ ಬಗ್ಸಿ ಊಟಕ್ಕೆ ಇಟ್ಕೋತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಲ್ಲೂ ಚೆನ್ನಾಗಿರುತ್ತೆ. ಸ್ವಲ್ಪ ಪಾಲಿಶ್ ಜಾಸ್ತಿ ಕೊಡ್ತಿರ್ತಾರೆ, ನಾವು ಪಾಲಿಶ್ ಕಮ್ಮಿ ಕೊಡಿಸ್ತೀವಿ ಸ್ವಲ್ಪ. ಅದರಿಂದ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗೆಲ್ಲ ಸಾಮಾನ್ಯವಾಗಿ ಅಂಗಡಿನಲ್ಲಿ 26 ಕೆ ಜಿ ಚೀಲ, ಅಂದರೆ ಮೊದಲು 25 ಕೆ ಜಿ ಇತ್ತು, ಇವಾಗ 26 ಕೆ ಜಿ ಚೀಲ. ಒಂದು ಚೀಲ ಅಕ್ಕಿ 1600, 1800, 2000 ರೂಪಾಯಿ ತನಕನೂ ರೈಸ್ ಆಗಿದೆ. ತುಂಬ ಜಾಸ್ತಿ ಆಯಿತು. ಮೊದಲೆಲ್ಲ 1200 ರೂಪಾಯಿಗೆ ಸಿಗ್ತಾಯಿತ್ತು. ಇವಾಗ ಅದೇ 1400, 1600, 800, 2000 ತುಂಬ ಜಾಸ್ತಿ ಆಯಿತು.
ಯಾರೋ ಒಬ್ರು ನಿಂತಾರೆ ಗಮನಿಸ್ತಾ ನೋಡಾ ಬಂದಿದ್ದು ಮನೆಗೆ ಬೆಳಿಗ್ಗೆ ನಿಂತು ಲಾಸ್ಟ್ ಪ್ಲೇಸ್ ಆ ಕಡೆ ತಿಳ್ಕೊಂಡು ಚೇತನ ಓಕೆ ಸ್ನೇಹಿತರೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮದು ಊಟ ಆಯಿತು, ನೀವು ಊಟ ಮಾಡಿ ರೆಸ್ಟ್ ಮಾಡಿ. ಹಾಂ ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ ಬಾಯ್.